ಟೈಮಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ಇವತ್ತು ರಾತ್ರಿ ನೀನ್ ಕೆಲಸ ಮುಗಿಸು. ನನ್ನೇನು ಗಾಂಡು ಅಂತ ತಿಳ್ಕೊಂಡಿದೀಯಾ? ನಾನು ಗಾಂಡು ಅಲ್ಲ, ಗಾಂಡೀವಿ ಅರ್ಜುನ್. ನೀನ್ ಗುಂಡಿಗೆಯಲ್ಲಿ ಗುಂಡಿದ್ರೆ ಅದನ್ನ ಲೋಡ್ ಮಾಡಿ, ನರ ಇದ್ರೆ ನೇರವಾಗಿ ಶೂಟ್ ಮಾಡು. ಅದನ್ ಬಿಟ್ಟು ಖದರ್ ಕಾಕಿ ಹಾಕೊಂಡು ಇಂಥ ಹಿಜರ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ಲ? ಅರ್ಜುನ್, ನನ್ನನ್ನು ಬೈದಿದ್ದು ಅಲ್ದೆ ಒಬ್ಬ ಖೈದಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ತಿರುಗಿ ಕೇಸ್ ಫೈಲ್ ಮಾಡಿ ಈ ಕಾಕಿ ನಿನ್ನನ್ನ ಇಲ್ಲೇ ಸಾಯೋವರೆಗೂ ಕೊಲೆ ಹಾಗೆ ಮಾಡುತ್ತೆ. ನೀನ್ ಈ ಕಾಕಿ ಹಾಕೊಂಡಿದ್ದಕ್ಕೂ ಸಾರ್ಥಕವಾಯ್ತು ಕಣೋ. ಏಯ್, ಈ ಕಾಕಿ ಮಹತ್ವ ಏನು ಅಂತ ಗೊತ್ತೇನೋ? ನಮ್ ದೇಶದಲ್ಲಿ ಈ ಕಾಕಿ ಕೊಟ್ಟಿರೋದು ನ್ಯಾಯನ ಕಾನೂನ ಕಾಪಾಡೋ ಒಬ್ಬ ಪೊಲೀಸ್ಗೆ, ಪತ್ರದ ಗುಟ್ಟ ರಟ್ ಮಾಡದೆ ತಲುಪಿಸೋ ಒಬ್ಬ ಪೋಸ್ಟ್ ಮ್ಯಾನ್ಗೆ, ಜನಗಳನ್ನ ಸುರಕ್ಷಿತವಾಗಿ ಸೇರಿಸೋ ಆಟೋ ಡ್ರೈವರ್ಗೆ, ಬಸ್ ಡ್ರೈವರ್ಗೆ, ಕಂಡಕ್ಟರ್ಗೆ, ದೇಶ ಸ್ವಚ್ಛವಾಗಿ ಇರ್ಲಿ ಅಂತ ದಿನ ಕಸ ಗುಡಿಸೋ ಒಬ್ಬ ಕಾರ್ಪೊರೇಷನ್ ಎಂಪ್ಲಾಯಿಗೆ, ಅರ್ಧರಾತ್ರಿ ಸ್ವಾತಂತ್ರ್ಯಕ್ಕೋಸ್ಕರ ದೇಶನ ಕಾವಲ್ ಕಾಯ್ತಾ ಇರೋ ಒಬ್ಬ ವಾಚ್ಮ್ಯಾನ್ಗೆ ಇಂಥ ಒಂದು ಪವಿತ್ರವಾದ ವಸ್ತ್ರನ ನಿನ್ನ ಕೆಟ್ಟ ಅಸ್ತ್ರ ಮಾಡ್ಕೊಂಡು ಚೂತ್ಯ ಖಾದಿಗಳು ಊಟ ಮಾಡಿದ ಮೇಲೆ ಕೈ ಒರೆಸ್ಕೊಳ್ಳೋ ಬಟ್ಟೆ ಮಾಡಿ ಚೂತ್ಯ ಕಾಕಿಗಳು ಅನ್ನಿಸ್ಕೋಬೇಡವು. ರೆಸ್ಪೆಕ್ಟ್ ಯುವರ್ ಯೂನಿಫಾರ್ಮ್, ರೆಸ್ಪೆಕ್ಟ್ ದ ಕಾಕಿ. ಯಾಕೆ ಬೆವರ್ತಾ ಇದ್ಯಾ? ಜಾಸ್ತಿ ಬೆವರಿದ್ರೆ ಮೈಯಲ್ಲಿರೋ ನೀರೆಲ್ಲ ಹೋಗಿ ಸದ್ಗಿತ್ ಹೋಗ್ಬಿಟ್ಯಾ? ಏ ಬಾಲ್, ಇನ್ನೊಂದ್ಸಾರಿ ಬೇರೆ ಯಾರದೇ ಪ್ರಾಣದ ಜೊತೆ ಆಟ ಆಡಿದ್ರು ನಾನ್ ನಿನ್ ಪ್ರಾಣದ ಜೊತೆ ಫುಟ್ಬಾಲ್ ಆಡ್ತೀನಿ. ರಾತ್ರಿ ಹಿಂಗಾಯ್ತು ಅಂತ ಬಾಯ್ ಬಿಟ್ರೆ ನೀನು ಕೆಲಸ ಹೋಯ್ತು ಅಂತ ಬಾಯಿ ಬಟ್ಕೋಬೇಕಾಗುತ್ತೆ. ಹುಷಾರ್. ನನ್ ಮಗನೇ, ಹುಲಿನ್ ಸಾಯಿಸು ಅಂತ ನಿನ್ನಂತ ಇಲಿನ್ ಕಳ್ಸದಲ್ಲ. ರೇಗಿಸ್ಬೇಡ, ನನ್ ರೇಗಿಸ್ಬೇಡ. ನೆಕ್ಸ್ಟ್ ಟೈಮ್ ಅವನ್ನ ವಾಂಚತೆ ಬಿಡಲ್ಲ ಮಚ್ಚಿ, ಬಿಡಲ್ಲ. ನನ್ನ ಹೆಸರು ಶ್ರೀರಾಮಪುರಂ ಕಿಟ್ಟಿ. ನಾನು ಒಂದ್ಸಾರಿ ಮಚ್ಚ ಎತ್ತದ ಅಂದ್ರೆ ನೈವೇದ್ಯ ಆಗ್ಲೇಬೇಕು. ತಲೆ ಸೀಳ್ತೀನಿ, ಇಲ್ಲ ತೆಗಿತೀನಿ. ನಾನು ಕಬ್ಬನ್ಪೇಟೆ ನಂಜುಂಡ. ನನ್ನ ರೈಸರ್ ಹೊಟ್ಟೆ ಒಳಗೆ ಹೋಯ್ತು ಅಂದ್ರೆ ವಾಪಸ್ ಬರೋದೆ ಕರಳಿನ ಜೊತೆಲಿ. AR ಪುರಂ ಸೇಟು. ನಾನು ಮುನಿದ್ರೆ ನನ್ನ ರಿವಾಲ್ವರ್ ಬುಲೆಟ್ ಭೂಮಿ ಸೇರ್ಬೇಕು, ಇಲ್ಲ ನನ್ನ ದುಶ್ಮನ್ ಬಾಡಿ ಸೀಳ್ಬೇಕು. ಮೂರ್ತಿ ಆಲಿಯಾಸ್ ಬಾಂಬ್ ಮೂರ್ತಿ. ನಾನು ಒಂದ್ಸಲ ಬಾಂಬ್ ಎಸೆದ್ರೆ 50ರಿಂದ 100 ಜನ ಸ್ಪಾಟ್. ಇವ್ರನ್ನೆಲ್ಲ ನಿನ್ಗೆ ಯಾಕೆ ಪರಿಚಯ ಮಾಡಿಸ್ತಿದ್ದೀನಿ ಅಂತ ಆಶ್ಚರ್ಯನಾ? ಇವರು ಸ್ಕೆಚ್ ಹಾಕೋದ್ರಲ್ಲಾಗ್ಲಿ ಕೊಚ್ ಹಾಕೋದ್ರಲ್ಲಾಗ್ಲಿ ನಂಬರ್ 1. ನಿನ್ಗೆ 2 ಸಲ ಅವಕಾಶ ಕೊಟ್ಟೆ, ಆದ್ರೆ ನೀನೇನು ಕಿಸಿಲಿಲ್ಲ. ಇಡೀ ಬೆಂಗಳೂರ್ನೇ ನಡಗಿಸ್ತಾ ಇರೋ ಈ ದಾದಾಗಳು ನಿನಗೆ ಸಾಥ್ ಕೊಡ್ತಾರೆ. ಅದೇನ್ ದಬ್ಬಾಗ್ತೀಯೋ ದಬ್ಬಾಕ್. ಆಸಿಡ್ ರಾಜನ ಭುಜ ಬಲಕ್ಕೆ ಸವಾಲಾಗ್ತೀಯಾ? ಆಸಿಡ್ ಎತ್ತದ ಅಂದ್ರೆ ಇಲ್ಲೇ ಬರ್ನ್ ಆಗ್ಬಿಡ್ತೀಯಾ? ನನ್ನನ್ನು ಬರ್ನ್ ಮಾಡಿದ್ರೆ ನಿನ್ಗೇನು ಸಿಗೋಲ್ಲ. ನಿನ್ನ ಆಸಿಡ್ ಇಟ್ಕೊಂಡು ಬರ್ನ್ ಮಾಡೋರ್ನ ಮಾಡೋ. ನೀವು ಜೈಲರಲ್ಲಿ ಬರ್ದಿರ ಹಾಗೆ ನೋಡ್ಕೊಳ್ಳಿ. ಇನ್ ಕೇಸ್ ಜೈಲರ್ ಏನಾದ್ರೂ ಅಡ್ಡ ಬಂದ್ರೆ
ಅವನ್ನು ಎತ್ಬಿಡಿ. ನಮ್ ಸ್ಕೆಚ್ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಕೊಡುದು. ಓಕೆ? ಆಫೀಸರ್, ಕಮ್ಮಿ ಕಾರ್ನ ಕರ್ಕೊಂಡು Come here. Take him to the hospital. Quick. Jailer, wait up. Come on. Come on. Come on, Jailer. Wait up, Pritini. Come on. Hey! ಆಕ ಏನ್ ಮಾಡ್ತಿದೆ? ಹೊಡಿಯೋ, 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 bastard! ದೇವಸ್ಥಾನವಾಗಿದ್ದು ನಮ್ಮ ಸೆಂಟ್ರಲ್ ಜೈಲು ಕೊನೆಗೂ ಸ್ಮಶಾನ ಮಾಡ್ಬಿಟ್ಟೆಲ್ಲೋ. ಪ್ರತಿಯೊಬ್ಬ ಭಾರತೀಯನು ಶಾಂತಿಯಿಂದ ಬದುಕಬೇಕು ಅಂತ ಆಸೆ ಪಡೋ ನ್ಯಾಷನಲ್ ಫ್ಲಾಗ್ ಕಡೆ ಹತ್ಯಾಕಾಂಡನೆ ನಡೆಸ್ಬಿಟ್ಟಿಲ್ಲೋ. ಇಡೀ ಪ್ರಜೆಗಳೇ ಖುಷಿ ಪಡ್ತಿರೋ ಈ ದಿನ ನಮ್ ದೇಶದ ಹೆಸರಿಗೆ ಮಸಿ ಬಂದ್ಬಿಟ್ಟಿಲ್ಲೋ. ಗಾಂಧೀಜಿ ಹುಟ್ಟಾಕಿದ ಸತ್ಯಾಗ್ರಹ ಫಲನೇ ಈ ಸ್ವಾತಂತ್ರ್ಯದ ಹಬ್ಬ. ನಿನ್ನಂತ ಗೂಂಡಾಗಿರಿ ಮಾಡಕ್ಕೆ ಈ ಪ್ರತಾಪ್ ಬಿಡಲು ರೌಡಿಸಂ ಮಾಡ್ತೀಯಾ? ಡಾಕ್ಟರ್, ಹೌ ಇಸ್ ಅರ್ಜೆಂಟ್ ಕಂಡೀಷನ್? ಈಸ್ ಔಟ್ ಆಫ್ ಡೇಂಜರ್. ತುಂಬಾ ಬ್ಲೀಡಿಂಗ್ ಆಗಿರೋದ್ರಿಂದ ಬ್ಲಡ್ ಕೊಟ್ಟಿದ್ದೀವಿ. ಡೋಂಟ್ ವರಿ. ಡಾಕ್ಟರ್, ಪ್ಲೀಸ್ ಟೇಕ್ ಕೇರ್. ಶೂರ್ ಸರ್. ನಿಮ್ಮ ಫೋನ್ ಬಂದಿದೆ. ಹಲೋ, ಪ್ರತಾಪ್ ಹಿಯರ್. ಸರ್, ನಾನು ಜೈಲ್ ಮಿನಿಸ್ಟರ್ ಮೀಟ್ ಮಾಡ್ಬೇಕಂತೆ. ಓಕೆ, ವಿದಿನ್ 5 minutes I'll be there. ಸರ್. ಜೈಲರ್, ಸರ್ಕಾರ ನಿಮ್ಗೆ ಸಂಬಳವನ್ನು ಕೂಲಿ ಕೊಡ್ತಿರೋದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಕ್ಕೆ ಹೊರತು ಲಂಚದಾಸೆಗೋಸ್ಕರ ಕೆಲಸನ ಕಸಕ್ಕಿಂತ ಕೀಳ ಕಾಣಕ್ಕಲ್ಲ. ಕಾಕಿಯನ್ನು ಕೌಚ ಕೊಟ್ಟಿರೋದು ನೀನು ಬೆಚ್ಚಗಿರ್ಲಿ ಅಂತ ಅಲ್ಲ, ಕಾನೂನು ಕಣ್ಣಿಗೆ ಮಣ್ಣೆಚ್ಚೋ ಕಳ್ಳ ಕದಿಮರ ಮೇಲೆ ನಿಗಾ ಇಟ್ಟಿರ್ಲಿ ಅಂತ. ಕರ್ತವ್ಯಕ್ಕೆ ದ್ರೋಹ ಬಗೆಯಲ್ಲ ಅಂತ ಪ್ರಮಾಣ ಮಾಡಿರೋದನ್ನೇ ಮರ್ತಿರೋ ನಿಮ್ಮಂತವ್ರು ಹಣದಾಸೆಗೋಸ್ಕರ ಈ ಹುಟ್ಟಿ ದೇಶನ ಮರಿತೀರಾ, ಹೆತ್ತ ತಾಯಿನ ಮರಿತೀರಾ? ಪವಿತ್ರವಾದ ಸ್ವಾತಂತ್ರ್ಯ ದಿನಾಚರಣೆ ದಿನ ಜೈಲೊಳಗೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂದ್ರೆ ಎಂತ ಅವಮಾನ! ಇದು ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ಒಂದು ಬ್ಲಾಕ್ ಸ್ಪಾಟ್. ಬೆಂಕಿಯಿಂದ ಹೊಗೆ ಆಡಲ್ಲ, ಬಿಸಿ ಇಲ್ಲದೆ ಬೆಣ್ಣೆ ಕರಗಲ್ಲ ಅನ್ನೋಗೆ ನಿನ್ನ ಕೈವಾಡ ಇಲ್ಲದೆ ಪವಾಡ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಈ ಗಲಾಟೆನಲ್ಲಿ ಅದೆಷ್ಟು ಜನ ಕೈದಿಗಳು ತಪ್ಪಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ವಿತ್ ಇನ್ ಶಾರ್ಟ್ ಪೀರಿಯಡ್ ಐ ವಾಂಟ್ ದ ಡೀಟೇಲ್ಸ್ ಆಫ್ ಆಲ್ ಕ್ರಿಮಿನಲ್ಸ್, ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಸಸ್ಪೆಂಡ್ ಯು.
ಎಕ್ಸ್ಕ್ಯೂಸ್ ಮೀ ಸರ್, ನ್ಯಾಯನ ಉಳಿಸ್ಲಿ, ಧರ್ಮನ ಕಾಪಾಡಲಿ, ನೀತಿನ ಎತ್ತಿ ಹಿಡಿಲಿ ಅಂತ ಸರ್ಕಾರ ಅವ್ರ ಕೈಗೆ ಕಾನೂನು ಅಂತಕ್ಕಂಥ ಆಯುಧ ಕೊಟ್ಟಿದೆ. ಆದರೆ ಅದೇ ಸರ್ಕಾರ ತಮ್ಮ ಕೈಗೆ ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಅಧಿಕಾರನೂ ಕೊಟ್ಟಿದೆ. ಹಾಗಂತ ಡೂ ನಾಟ್ ಅಂಡರ್ಎಸ್ಟಿಮೇಟ್ ಎ ಸಿನ್ಸಿಯರ್ ಆಫೀಸರ್ ಲೈಕ್ ಮಿಸ್ಟರ್ ಪ್ರತಾಪ್. ಸಸ್ಪೆಂಡ್ ಮಾಡೋದ್ರಿಂದಾಗಲಿ ಡಿಸ್ಮಿಸ್ ಮಾಡೋದ್ರಿಂದಾಗಲಿ ನಷ್ಟ ಆಗೋದು ಸರ್ಕಾರಕ್ಕೆ ಹೊರತು ಪ್ರತಾಪ್ಗಲ್ಲ ಸರ್. ಸರ್, ಇನ್ಮೇಲೆ ತಾವು ಸಬಾರ್ಡಿನೇಟ್ ಆಫೀಸರ್ ಜೊತೆಯಲ್ಲಿ ಸಿಡಿಕಿ ಮಾತಾಡೋದಕ್ಕೂ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು ಸರ್. ಹೇಗಿದ್ರು ಇವತ್ತ ನಾಳೆನೋ ನಮ್ ಜೈಲರ್ ಸಸ್ಪೆಂಡ್ ಆಗ್ತಾರೆ, ಇಲ್ಲ ಬೇರೆ ಕಡೆ ಎತ್ತಂಗಡಿ ಮಾಡ್ತಾರೆ. ಆಮೇಲೆ ನಾನೇ ಜೈಲರ್. ಯಾರೋ ಬಂದ್ರು ಅಂತ ಕಾಣುತ್ತೆ, ನೀನ್ ಬೇಗ ಹೊರಟೋಗು. ಸರ್, ನೀವಾ? ಕೂಡೋ ತಂತ್ರ ಒಂದು, ಮಾಡೋ ಕುತಂತ್ರ ಇನ್ನೊಂದು ಅಂತ ತಿಳ್ಕೊಂಡಿರೋ ನಿನ್ನ ಬುದ್ಧಿವಂತಿಕೆಗೆ ಶಭಾಷ್. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯುತ್ತೆ ಅಂತ ನೀ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಚಾಕು, ಚೂರಿ, ಮದ್ದು, ಗುಂಡುಗಳನ್ನೆಲ್ಲ ಜೈಲಿಗೆ ಸಪ್ಲೈ ಮಾಡ್ತಾ ಇದ್ದು ನೀನೇ. ಯಾರಿಗೋಸ್ಕರ ಈ ನಾಟಕ? ನನ್ಗೇನು ಗೊತ್ತಿಲ್ಲ ಸರ್. ನನ್ಗೇನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಗೊತ್ತಿಲ್ವಾ? ಹೇಳು. ನನ್ನೇನು ಮಾಡಬೇಡಿ ಸರ್, ಪ್ಲೀಸ್ ಪ್ಲೀಸ್ ಸರ್. ಸರ್, ನನ್ನ ಹೊಡೆದು ಸಾಯಿಸ್ಬೇಡಿ ಪ್ಲೀಸ್ ಸರ್. ನಾನ್ ನಿನ್ ಸಾಯ್ಸಲ್ಲ. ನೀನ್ ಸತ್ರೆ ಸತ್ಯ ನಿನ್ ಜೊತೆನೆ ಸತ್ತು ಸಮಾಧಿ ಆಗ್ಬಿಡುತ್ತೆ. ಆ ಸತ್ಯ ನನಗ್ ಗೊತ್ತಾಗ್ಬೇಕು. ಅಲ್ಲಿ ತನಕ ಹೊಡಿತಾನೇ ಇರ್ತೀನಿ. ನಿಜ ಹೇಳೋ ತನಕ ನಾನ್ ನಿನಗ್ ಸಾಯೋದಕ್ಕೂ ಬಿಡೋದಿಲ್ಲ, ಬದುಕೋದಿಕ್ಕೂ ಬಿಡೋದಿಲ್ಲ. ಬೇಡ ಸರ್.